ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SSLC ಎಕ್ಸಾಮ್ 2024 ಹಾಲ್ ಟಿಕೆಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ತಿದ್ದೀವಿ. ಅಂದ್ರೆ ಹಾಲ್ ಟಿಕೆಟ್ ಅನ್ನ ವಿದ್ಯಾರ್ಥಿಗಳಿಗೆ ಯಾವಾಗ ಕೊಡ್ತಾರೆ, ಹಾಗೆ ಹಾಲ್ ಟಿಕೆಟ್ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ, ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದೀವಿ. ಸರಿನಾ? ನಂತರ SSLC ಎಕ್ಸಾಮ್ ಅನ್ನ ಹೇಗೆ ಬರೀಬೇಕು ಅಂತ ವಿಡಿಯೋನ ಆಲ್ರೆಡಿ ರೆಕಾರ್ಡ್ ಮಾಡಿದ್ದೆ, ಅದನ್ನ ಚೆಕ್ ಮಾಡಿ ನಿಮಗೆ 100% ಹೆಲ್ಪ್ ಆಗುತ್ತೆ. ಸರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ SSLC ಎಕ್ಸಾಮ್ 2024 ಹಾಲ್ ಟಿಕೆಟ್ ಇಂದ ಅದನ್ನ ವಿದ್ಯಾರ್ಥಿಗಳಿಗೆ, ಅಂದ್ರೆ ನಿಮಗೆ SSLC ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಒಂದು ವಾರ ಮೊದಲು ಕೊಡ್ತಾರೆ. ಅಂದರೆ ಮಾರ್ಚ್ 18ರ ನಂತರ SSLC ವಿದ್ಯಾರ್ಥಿಗಳಿಗೆ, ಅಂದರೆ ನಿಮಗೆ ಹಾಲ್ ಟಿಕೆಟನ್ನು ಕೊಡಲಾಗುತ್ತೆ. ಹಾಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ ಅಂತ ಹೇಳ್ಕೊಳ್ಳೋದಾದ್ರೆ, ನೀವು ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡ್ತಿದ್ರೋ ಅದೇ ಸ್ಕೂಲಲ್ಲಿ ನಿಮಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ಇಂತಹ ಡೇಟ್ಗೆ ಹಾಲ್ ಟಿಕೆಟನ್ನು ಕೊಡಲಾಗುತ್ತೆ ಅಂತ ಮೊದಲಿಗೆ ಅನೌನ್ಸ್ ಮಾಡ್ತಾರೆ. ಸರಿನಾ? ಆ ದಿನಾಂಕಕ್ಕೆ ನೀವು ನಿಮ್ಮ ಸ್ಕೂಲಿಗೆ ಹೋಗಬೇಕಾಗತ್ತೆ. ನೀವು ಸ್ಕೂಲ್ಗೆ ಹೋದಾಗ ನಿಮಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ನಂತರ ಹಾಲ್ ಟಿಕೆಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. SSLC ಎಕ್ಸಾಮ್ ಬರೀಲಿಕ್ಕಂತೂ ಹಾಲ್ ಟಿಕೆಟ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ SSLC ಹಾಲ್ ಟಿಕೆಟ್ ಇಲ್ಲದೆ ಇದ್ರೆ ನಿಮಗೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಕೊಡಲ್ಲ. ಅದಕ್ಕೋಸ್ಕರ ಹಾಲ್ ಟಿಕೆಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಬರೀಲಿಕ್ಕೆ ಬೇಕು. ಅದ್ರ ಜೊತೆಗೇ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಎಕ್ಸಾಮ್ ಸಮಯದಲ್ಲಿ ಈಗ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಸೆಂಟರ್ ಅವ್ರದ್ದೇ ಸ್ಕೂಲ್ ಇರೋಲ್ಲ, ಬೇರೆ ಯಾವುದೊಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲ್ ಸ್ವಲ್ಪ ದೂರ ಇದ್ದರೆ ಅಲ್ಲಿ ಟ್ರಾವೆಲ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಎಕ್ಸಾಮ್ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯವರು SSLC ಎಕ್ಸಾಮ್ ಬರೀತಾರಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಬಸ್ಗಳಲ್ಲಿ ಉಚಿತವಾಗಿ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇದುವರೆಗೆ ಅದನ್ನು ಅನೌನ್ಸ್ ಮಾಡಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿನಾ? ನಂತರ ಈ ಹಾಲ್ ಟಿಕೆಟ್ ಏನಿದೆ ಅದು ರಿಸಲ್ಟ್ ಚೆಕ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ SSLC ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆ ಅದನ್ನು ಆನ್ಲೈನ್ನಲ್ಲಿ ಪ್ರಕಟಿಸ್ತಾರೆ. ಮೊದಲಿಗೆ ಆನ್ಲೈನ್ ಪ್ರಕಟಿಸ್ತಾರೆ, ಅದರ ನಂತರ ವಿದ್ಯಾರ್ಥಿಗಳು ತಮ್ಮ ಸ್ಕೂಲಲ್ಲಿ ಕೂಡ ಚೆಕ್ ಮಾಡಬಹುದು. ಸೊ ಆ ಆನ್ಲೈನಲ್ಲಿ ರಿಸಲ್ಟನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಆ ಹಾಲ್ ಟಿಕೆಟ್ ಮೇಲೆ ಏನು SSLC ರಿಜಿಸ್ಟರ್ ನಂಬರ್ ಇರುತ್ತೆ, ಆ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು. ಹಾಗೆ ಡೇಟ್ ಆಫ್ ಬರ್ತನ್ನ ಎಂಟರ್ ಮಾಡಬೇಕು. ಅದರ ನಂತರ ರಿಸಲ್ಟನ್ನು ಚೆಕ್ ಮಾಡೋದಕ್ಕಾಗುತ್ತೆ. ಅದಕ್ಕೋಸ್ಕರ ಆ ಹಾಲ್ ಟಿಕೆಟ್ ಏನಿದೆ ಅದು ರಿಸಲ್ಟನ್ನು ಚೆಕ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅದ ನಂತರ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೆ, ಅಂದರೆ ಅವರು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾರೆ ಬಟ್ ಅವರಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅನಿಸ್ತಾ ಇದೆ. ಆ ಸಂದರ್ಭದಲ್ಲಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು ಕೂಡ ಹಾಲ್ ಟಿಕೆಟ್ ಹೆಲ್ಪ್ ಆಗುತ್ತೆ. ನಂತರ ಈ ವರ್ಷ 3 ಬಾರಿ ಬೋರ್ಡ್ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಈಗ ಒಂದು ಎಕ್ಸಾಮ್ ಆಯಿತು, ರಿಸಲ್ಟನ್ನು ಚೆಕ್ ಮಾಡಿದ್ರಿ. ಅದ ನಂತರ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ನೀವು 2ನೇ ಬೋರ್ಡ್ ಎಕ್ಸಾಮ್ ಅಥವಾ 3ನೇ ಬೋರ್ಡ್ ಎಕ್ಸಾಮನ್ನು ಬರೀಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲೂ ಕೂಡ ಈ ಹಾಲ್ ಟಿಕೆಟ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹಾಲ್ ಟಿಕೆಟನ್ನು ಸೇಫ್ ಆಗಿ ಇಟ್ಕೊಂಡಿರಿ. ನಂತರ ಎಕ್ಸಾಮ್ ನಡೀತಾ ಇರೋ ಸಂದರ್ಭದಲ್ಲಿ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಎಕ್ಸಾಮ್ ಹಾಲಲ್ಲಿ ಇರುವಂತಹ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಸೊ ಆ ಸಿಗ್ನೇಚರನ್ನು ಮರೀದೆ ಪಡೆದುಕೊಳ್ಳಿ. ಅಂದರೆ ಪ್ರತಿ ಪರೀಕ್ಷೆಯ ದಿನಾಂಕಕ್ಕೂ ಕೂಡ ಸಿಗ್ನೇಚರನ್ನು ಮಾಡಿರ್ತಾರೆ. ಕನ್ನಡಕ್ಕೂ ಕೂಡ ಸಿಗ್ನೇಚರ್ ಮಾಡ್ತಾರೆ, ಇಂಗ್ಲೀಷಿಗೂ ಕೂಡ ಸಿಗ್ನೇಚರ್ ಮಾಡಿರ್ತಾರೆ. ಇದೇ ರೀತಿ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ನ ಎಕ್ಸಾಮಲ್ಲೂ ಕೂಡ ಸಿಗ್ನೇಚರ್ ಮಾಡಿರ್ತಾರೆ. ಆ ಸಿಗ್ನೇಚರನ್ನು ಹಾಲ್ ಟಿಕೆಟ್ ಮೇಲೆ ಮರೀದೆ ಪಡೆದುಕೊಳ್ಳಿ. ನಂತರ ಇದಿಷ್ಟು ವಿಷಯ ಆಗಿತ್ತು. ಎಕ್ಸಾಮ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಹೋಗಿ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀವಿ. ನಂತರ ಎಕ್ಸಾಮ್ ಚೆನ್ನಾಗಾಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.